ಇವತ್ತು ಮದುವೆ ಅನ್ನತಕ್ಕಂಥದಕ್ಕೆ ಬಂಧನ ಅಲ್ಲ, ಅದು ಬಂಧನ ಅಲ್ಲ, ಬಂಧನ ಮಾಡೋದಲ್ಲ ಅದು. ಅವ್ರ ಬದುಕಿಗೆ ಬೇಕಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಚಿಂತನೆ ಇರಬೇಕು. ಮದುವೆ ಆದಮೇಲೆ ಮಕ್ಕಳಾಗೋದು ಸಹಜ, ಅದು ಸಹಜ, ಅದು ನಿಸರ್ಗದ ನಿಯಮ, ಅದು ನೇಚರ್ ಕೊಡ್ತಕ್ಕಂಥ ನಿಸರ್ಗದ ನಿಯಮ. ಅದು ಯಾವುದೇ ಆಶೀರ್ವಾದ, ಅದು ಯಾವುದೇ ಒಂದು ಪವಾಡ ಅಲ್ಲ, ಅದು ಪ್ರಕೃತಿಯ ನಿಯಮ. ಆದರೆ ಮಕ್ಕಳಾದ್ರೇ ಮುಕ್ತಿ ಅನ್ನತಕ್ಕಂಥ ತಲೆ ಒಳಗಿರ್ತಕ್ಕಂಥದ್ದನ್ನು ತೆಗಿಬೇಕು. ಬಹಳ ಜನರಿಗೆ ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಮುಕ್ತಿ ಇಲ್ಲ ಅಂತಂದು. ಹಾಗಾದ್ರೆ ನಮ್ಮಂಥ ಸ್ವಾಮಿಗಳಿಗೆ ಮದುವೆನೂ ಇಲ್ಲ, ಮಕ್ಕಳಿಲ್ಲ, ನಮ್ಮ ಗತಿ ಏನು? ಪ್ರಶ್ನೆ ಆಗಬೇಕಲ್ಲ, ಪ್ರಶ್ನೆ ಬೇಕಲ್ಲ. ಮದುವೆ ಆಗಿ ನಿಮಗೆ ಮಕ್ಕಳಾದ್ರೆ ಮುಕ್ತಿ ಆಗೋದಾದ್ರೆ ಸ್ವಾಮಿಗಳ ಗತಿ ಏನು? ಹಾಗಂತೇಳಿ ನಾವು ಮದುವೆ ಮಾಡ್ಕೋಬೇಕು ಅಂತೇನಿಲ್ಲ. ಇಲ್ಲಿ ಯಾರಿಗೂ ಮಕ್ಕಳಾಗೋದು ದೊಡ್ಡ ಮಾತಲ್ಲ. ನಮ್ಮ ಮನಸ್ಸುಗಳು ಮಕ್ಕಳಂತದಾಗಬೇಕು, ನಮ್ಮ ಬದುಕು ಮಕ್ಕಳಂತ ಆಗಬೇಕು, ನಮ್ಮ ತಂದೆ ತಾಯಿನ ಮಕ್ಕಳಂತೆ ನೋಡ್ಕೊಳ್ಬೇಕು, ನಮ್ಮ ಹೊಡ ಹುಟ್ಟಿದವರನ್ನ ಮಕ್ಕಳಂತೆ ಕಾಣಬೇಕು. ಮಕ್ಕಳಾಗೋದು ನಿಸರ್ಗದ ನಿಯಮ, ಅದು ದೇವ್ರು ಕೊಡ್ತಾನೆ ಬಿಡ್ತಾನೆ ಅಂತಲ್ಲ. ನಮ್ಮ ಆರೋಗ್ಯ, ನಮ್ಮ ಜೀನ್ಸು, ನಮ್ಮ ಚಿಂತನೆ ಮೇಲೆ ಅದು ಇರ್ತದೆ ಅನ್ನತಕ್ಕಂಥದ್ದನ್ನು ಕಾಣಬೇಕು. ಅದಕ್ಕಾಗಿ ಮಕ್ಕಳ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಲ್ಲ, ಅದು ನಿಸರ್ಗದ ನಿಯಮ, ಅದು ಹಾಗೇ ಆಗ್ತದೆ. ಅದು ಆಗಲಿಲ್ಲ ಅಂತೇಳಿ ಅವರ ಮೇಲೆ ಅಪರಾಧವನ್ನು ಹಾಕಬಾರ್ದು, ಹೆಣ್ಣು ಮಕ್ಕಳ ಮೇಲೆ. ಭಾಳ ಜನ ಈ ಪುರುಷ ಪ್ರಧಾನ ಸಮಾಜದೊಳಗಡೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಬಂದ ಮೇಲೆ ಮಕ್ಕಳಾಗಲಿಲ್ಲ ಅಂತೇಳಿ ಹೊರಗಡೆ ಹಾಕಿ 2-3 ಮದುವೆ ಮಾಡ್ಕೊಂಡವ್ರು ಇದ್ದಾರೆ. ಅವ್ರ ಪರಿಸ್ಥಿತಿಗಳೇನಾಗಬೇಕು? ಹೆಣ್ಣು ಮಕ್ಕಳದು ಏನಾಗಬೇಕು? ಪರಿಸ್ಥಿತಿಗಳನ್ನ ಏನು ತರ್ತೀರಿ ನೀವು? ಪುರುಷ ತಿರ್ಕೊಂಡಾಗ ಹೆಣ್ಣು ಮಕ್ಕಳದ್ದು ಎಲ್ಲವನ್ನ ತೆಗಿತೀರಿ, ಅದೇ ಹೆಣ್ಣು ಮಕ್ಕಳು ತಿರ್ಕೊಂಡಾಗ ಪುರುಷಂದು ಏನು ತೆಗೆಯೋದಿಲ್ಲಲ್ಲ, ಏನು ಮಾಡಬೇಕು? ಅವಳನ್ನ ಯಾಕಷ್ಟು ವಿಕೃತಿ ಮನೋಭಾವನೆಯಿಂದ ನೋಡ್ತೀರಿ? ಅದಕ್ಕಾಗಿ ಬಸವಣ್ಣ, ಪುರುಷ ಇದ್ದಾಗಲೂ ಲಿಂಗ, ಪುರುಷ ಹೋದ ಮೇಲೂ ಇಷ್ಟಲಿಂಗ, ಗಂಡ ಇದ್ದಾಗಲೂ ವಿಭೂತಿ, ಗಂಡ ಹೋದ ಮೇಲೂ ವಿಭೂತಿ, ಗಂಡ ಇದ್ದಾಗಲೂ ರುದ್ರಾಕ್ಷಿ, ಗಂಡ ಹೋದ ಮೇಲೂ ರುದ್ರಾಕ್ಷಿ. ನಮ್ಮಲ್ಲಿ ವಿಧವೆಯರಿಲ್ಲ, ನಿತ್ಯ ಮುತ್ತೈದರಿಲ್ಲ, ನಮ್ಮಲ್ಲಿ ಪ್ರತಿದಿನ ಶರಣೆಯರಿದ್ದಾರೆ ಅನ್ನತಕ್ಕಂಥದ್ದನ್ನು ಹೇಳಿಕೊಟ್ಟವರು ಬಸವಾದಿ ಪ್ರಮತರು. ಅದಕ್ಕಾಗಿ ನನಗೆ ವಿಭೂತಿಯೇ ಮುಖ್ಯ, ರುದ್ರಾಕ್ಷಿಯೇ ಮುಖ್ಯ, ಲಿಂಗವೇ ಬಹಳ ಮುಖ್ಯ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಹೈಲಿ ಪ್ರೋಗ್ರೆಸಿವ್ ಥಿಂಕಿಂಗ್ ಅನ್ನತಕ್ಕಂಥದ್ದು ಇದೆಯಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಏನಾಗ್ತಾ ಇದೆ ಇವತ್ತಿನ ಹೆಣ್ಣು ಮಕ್ಕಳ ವಿಚಾರದ ದಾರಿಗಳಲ್ಲಿ. ಹೆಣ್ಣು ಮಕ್ಕಳನ್ನೇ ಎಲ್ಲ ಧಾರ್ಮಿಕ ಶೋಷಣೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ವಿರೋಧ ಮಾಡಿ ಬಸವಣ್ಣ, ಹೆಣ್ಣು ಮಕ್ಕಳಿಗಾಗಿ ಹುಟ್ಟಿರ್ತಕ್ಕಂಥ ಧರ್ಮ ಇದು, ಹೆಣ್ಣು ಮಕ್ಕಳಿಗಾಗಿ ಧರ್ಮವನ್ನು ತಂದಿದ್ರು ಬಸವಣ್ಣ. ಹೆಣ್ಣು ಮಕ್ಕಳಿಗೆ ದೇವರು ಧರ್ಮದ ಒಳಗಡೆ ಪ್ರವೇಶ ಇರಲಿಲ್ಲ, ಹೆಣ್ಣು ಮಕ್ಕಳನ್ನು ಹೊರಗಡೆ ಇಡ್ತಿದ್ರು, ಮುಟ್ಟಾದ ಹೆಣ್ಣುಗಳನ್ನು ಮುಟ್ಟಿಸ್ಕೊಳ್ಬಾರ್ದು ಅನ್ನತಕ್ಕಂಥ ವ್ಯವಸ್ಥೆ ಇತ್ತು. ಬಸವಣ್ಣ ಕೇಳ್ತಾನೆ, ಮುಟ್ಟಾದ ಹೆಣ್ಣು ಮಗಳನ್ನು ನೀವು ಮುಟ್ಟಿಸ್ಕೋಬಾರ್ದು ಅಂತಂದ್ರೆ ಆ ಮುಟ್ಟು ನಿಂತಿದ ಮೇಲೆ ನನ್ನನ್ನು ಯಾಕೆ ನೀನು ಮುಟ್ಟುತ್ತೀಯ ಅಂತ ಕೇಳ್ತಾನೆ ಈ ಜಗತ್ತಿನಲ್ಲಿ ಬಸವಣ್ಣ. ಹಾಗಾಗಿ ಮುಟ್ಟು ಅನ್ನತಕ್ಕಂಥದ್ದು ನಿಸರ್ಗದ ನಿಯಮ, ಅದಕ್ಕೆ ಆರೋಗ್ಯಪೂರ್ಣವಾಗಿ ನೋಡಬೇಕೆ ಹೊರತು ಅದನ್ನು ಒಂದು ಧಾರ್ಮಿಕವಾಗಿ ಅಸಹ್ಯ ಮಾಡೋದು, ಪೂಜೆಗೆ ಹಕ್ಕಿಲ್ಲ ಅಂತ ಹೇಳೋದು, ಹೊರಗಡೆ ಕೂರಿಸೋದು, ಅವ್ರನ್ನ ಹೊರಗಡೆ ಇಡೋದು, ಈ ಥರದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದವನು ಬಸವಣ್ಣ. ಇಂತಹ ಅನಿಷ್ಟ ಪದ್ಧತಿಗಳನ್ನು ದೂರ ಸರಿಸಬೇಕು ನಾವು. ಇವತ್ತಿಗೂ ಅದನ್ನು ಗಟ್ಟಿಗೊಳಿಸುವಂಥ ಮನಸ್ಥಿತಿಯ ಜನ ಬಂದಿದ್ದಾರೆ, ಅದನ್ನು ಒಪ್ಪುವಂಥ ರೀತಿಯಲ್ಲಿ ನೀವು ನಡೀತಾ ಇದ್ದೀರಿ. ಇವತ್ತು ಅದನ್ನು ಹೊರಗೆ ತೆಗಿಬೇಕು, ಅದನ್ನು ಹೊರಗೆ ತೆಗಿಬೇಕು. ಯಾಕಂದರೆ ಲಿಂಗಾಯತರಿಗೆ ಎಂದು ಮುಟ್ಟು ಚಟ್ಟುಗಳು ಇರೋದಿಲ್ಲ, ಸೂತಕಗಳು ಇರೋದಿಲ್ಲ. ಅದಕ್ಕಾಗಿ ಲಿಂಗ ಕಟ್ಟೋದು. ಲಿಂಗ ಕಟ್ಟುವ ಉದ್ದೇಶವೇ ಏನು ಅಂತಂದರೆ, ಲಿಂಗ ಕಟ್ಟಿದ ಮೇಲೆ ಯಾವುದೇ ರೀತಿಯಾದಂಥ ಸೂತಕಗಳಿಲ್ಲ, ನಮಗೆ ಯಾವುದೇ ರೀತಿಯಾದಂಥ ಬಂಧನಗಳಿಲ್ಲ, ನಮಗೆ ಯಾವುದೇ ರೀತಿಯಾದಂಥ ಭಯಗಳಿಲ್ಲ, ನಮಗೆ ಯಾವುದೇ ರೀತಿಯಾದಂತಹ ಬೇರೆಯವರು ಹೇಳುವಂತಹ ಮನೋರೋಗದ ವ್ಯಾಧಿಗಳಿಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಿಲ್ಲ. ಅಂತಂದರೆ ನಿಮ್ಮನ್ನು ಎಂತಹ ವಿದ್ಯಾವಂತರಾದ್ರು ಬುದ್ಧಿವಂತರಾದರೂ ನಿಮ್ಮನ್ನು ಎದುರಿಸ್ತದ್ರಿ. ಯಾರು ಎದುರಿಸ್ತಾರೆ? ಇಂಥ ಆರ್ತಿನ ಎದುರಿಸೋದೇನು ದೊಡ್ಡ ಮಾತಲ್ರಿ. ಆರ್ತಿ BA B.Ed PhD ಮಾಡಿರ್ಬೋದು, ಬೆಳಗ್ಗೆ ಎದ್ದು ಬಾಕ್ಲು ತೆಗೆದು ಹೊರಗಡೆ ಬಂದ ಕೂಡಲೇ ಒಂದು ಇದ್ದಲು 2 ಮೆಣಸಿನಕಾಯಿ 2 ನಿಂಬೆಹಣ್ಣು ಇದ್ರೆ ಎದುರ್ತಾಳಾಕಿ. ನೀವೇ ಎದುರ್ತೀರಿ ಅಂದೆ. ಬರೀ ಒಂದು ಮೆಣಸಿನಕಾಯಿ ಎದುರ್ತೀರಿ, ಒಂದು ಇದ್ಲಿಗೆ ಎದುರ್ತೀರಿ ನೀವು, ಒಂದು ಅರ್ಧ ಹೋಳು ನಿಂಬೆಹಣ್ಣಿಗೆ ಎದುರ್ತೀರಿ ನೀವು. ನಿಮ್ಮನ್ನ ಅಷ್ಟರ ಮಟ್ಟಿಗೆ ತಂದು ಇಟ್ಟಾರ. ಅದೇನಾದ್ರು ಹೊರಗಡೆ ಬಂದ ಕೂಡಲೇ ಓ ಪಕ್ಕದ ಮನೆಯವರು ಏನೋ ಮಾಡಿಸ್ಯಾರ, ಇಲ್ಲ ನಮ್ಮ ಅತ್ತೆ ನನ್ನನ್ನು ಏನೋ ಮಾಡಿಸಿಟ್ಟಾಳ, ಸುರಾಯ್ತು ಮನೆ ಒಳಗಡೆ ವಾತಾವರಣ ಕೆಡಿಸೋದಿದೆಯಲ್ರಿ ಹೊರಗಿನ ಜನ. ನಾನು SSLC ಓದುವಾಗ ಮೈಸೂರಿನಲ್ಲಿ ಏನು ಮಾಡ್ತಿದ್ರು, ಅಮಾಸೆಗೆ ಮೂಲೆಗೆ ನಿಂಬೆಹಣ್ಣು ಇಡ್ತಿದ್ರು, ಭಾಳ ನಿಂಬೆಹಣ್ಣು ಇಡ್ತಿದ್ರು, ಹಂಗಂಗೆ ಇಡ್ತಿದ್ರು. ನಾನೇನು ಮಾಡಿದೆ, ಇದು ಯಾಕೆ ನಿಂಬೆಹಣ್ಣು ಇಟ್ಟಾರ ಅಂತ ಹೇಳಿ ಗೊತ್ತಿತ್ತು ನಮಗೆ. ಆ ನಿಂಬೆಹಣ್ಣು ತೊಗೊಂಡು ಬಂದು ಚಿತ್ರಾನ್ನ ಮಾಡಿ ಊಟ ಮಾಡೋದು, ಅದಕ್ಕಾಗಿ ಇಷ್ಟು ಬುದ್ಧಿ ಬಂದದ್ದು ನನಗೆ. ಅರ್ಥ ಆಗ್ತಾನೆ ಹೇಳೋದು. ಆಮೇಲೆ ಯಾರೋ ಹೇಳಿದ್ರು, ಇಲ್ರಿ ಆ ನಿಂಬೆಹಣ್ಣು ತೊಗೊಂಡೋಗಿ ಮತ್ತೆ ತಿನ್ನಕ್ಕೆ ಹೋಗ್ಬೇಡ್ರಿ,
ಮೋಸ್ಕಿಸ್ ಮಾಡ್ಯಾರ, ಸಿರೆಂಜ್ ಒಳಗೆ ಏನಾರು ಔಷಧಿ ಹಾಕಿಬಿಟ್ಟವ್ರು, ಎಚ್ಚರ ವಹಿಸ್ತೀನಿ ಅಂತನೋದನ್ನು ಹೇಳಿದ್ರು. ಯಾಕೆಂದರೆ ನೀವು 6 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಗೊಂಡಿದ್ದೀರಿ, 5-6 ಲಕ್ಷ ರೂಪಾಯಿ ಕೊಟ್ಟು ಇನ್ಸೂರೆನ್ಸ್ ಕಟ್ಟಿದ್ದೀರಿ. ಆದರೆ ಅಮಾವಾಸ್ಯೆ ದಿವಸ ನಿಮಗೆ ಕಾರ್ ಉಳಿಯೋದು ಒಂದು ನಿಂಬೆಹಣ್ಣು, ಒಂದು ಮೆಣಸಿನಕಾಯಿ, ಒಂದು ದಾರದಿಂದ ಕಾರ್ ಉಳಿತದೆ ಇನ್ಸೂರೆನ್ಸ್ ಅನ್ನೋದಾದ್ರೆ ಏನು ನಿಮ್ಮ ಬುದ್ಧಿ? ಏನು PhD, ಏನು ಡಾಕ್ಟ್ರೇಟು ನಿಮ್ಮದು? ಏನು ವಿಜ್ಞಾನ? ಮನುಷ್ಯನಿಗೆ ಭೌತಿಕ ಪ್ರಪಂಚದೊಳಗಡೆ ಬುದ್ಧಿ ಬಲ ಬರಬೇಕಲ್ಲ, ವಿಜ್ಞಾನ ಬಲ ಬರಬೇಕಲ್ಲ, ತಂತ್ರಜ್ಞಾನದ ಅರಿವಿನ ಪ್ರಜ್ಞೆ ಬೇಕಲ್ಲ, ಶ್ರಮಿಕ ಬದುಕಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಬೇಕಲ್ಲ. ಇದನ್ನು ಬಸವಣ್ಣ ಕೊಡ್ತಾ ಹೋಗ್ತಾನೆ. ಈ ವಿವಾಹ ಇದೆಯಲ್ಲ, ಹೆಣ್ಣನ್ನು ಶೋಷಣೆ ಮಾಡ್ತಕ್ಕಂಥ ವಿವಾಹ ಅಲ್ಲ, ಹೆಣ್ಣನ್ನು ಖರೀದಿ ಮಾಡೋದಲ್ಲ. ಮತ್ತೆ ಮದುವೆ ಮನೆಗಳಲ್ಲಿ ಏನು ಮಾಡ್ತಾರೆ, ದಾರೆ ಎರೆದು ಕೊಡ್ತಾರಂತೆ. ಎಂಥದ್ರಿ ಇದು? ಕರ್ಮ ಎಂಥದ್ರಿ? ಒಂದು ಕಾಯಿ ಇಡೋದು, ಹುಡುಗ ಹುಡುಗಿ ತಂದೆ ತಾಯಿ ಬಂದು ಹುಡುಗನಿಗೆ ದಾರೆ ಎರೆದು ಕೊಡೋದಂತೆ. ಹುಡುಗಿನೇನು ದಾನ ಮಾಡ್ತೀರೇನ್ರಿ ನೀವು? ಹುಡುಗಿನ ದಾನ ಮಾಡಕ್ಕೆ ಯಾರು ನೀವು? ಹುಡುಗಿ ಏನು ಮಾರಾಟದ ವಸ್ತು ಏನ್ರಿ? ಹುಡುಗಿ ಮಾರಾಟದ ವಸ್ತು ಏನು? ನಂದಲ್ಲ ಇವತ್ತು ನಿಂದು ಅಂತ. ಅವರಿಬ್ಬರ ಮನಸ್ಸು ಒಂದಾಗೋಗಿದೆ. ನಾನು ಬಡವೆ, ಆತ ಬಡವ, ಒಲವೇ ನಮ್ಮ ಬದುಕು. ಆ ಒಲವು ಅನ್ನತಕ್ಕಂಥ ಬದುಕಿಗೆ ಅವಕಾಶ ಕೊಟ್ಟು ಕೇವಲ ನೀವು ಯಾವಾಗಲೂ ಹಿಂಸಾರೂಪದಲ್ಲೇ ಜೀವನವನ್ನು ಸಾಗಿಸಿ ಜನರನ್ನ ಇಡೋದಾದ್ರೆ ಹೇಗೆ ಬದುಕೋದು? ಜನ ಮದುವೆ ಆಗೋ ಟೈಮಿಗೆ ಏನು ಬೇಕು? ನೀ ಭಾಳ ಚಲೋ, ಅವರು ಭಾಳ ಚಲೋ, ಮದುವೆ ಆಗ್ರಿ ಅನ್ಬೇಕು. ಯಾವುದೋ ಒಂದು ಹುಡುಗಿ ಹುಟ್ಟಿರ್ತದೆ ಮನೆ ಒಳಗಡೆ, ನಮ್ಮಂಥ ಸ್ವಾಮಿಗಳ ಹತ್ರ ಬರ್ತೀರಿ, ನನಗೊಂದು ಹುಡುಗಿ ಹುಟ್ಟೈತ್ರಿ, ಚಲೋ ಶಿಕ್ಷಣ ಕೊಡು, ಬುದ್ಧಿ ಕೊಡು, ಬೆಳೆಸಿ ಅಂತ ಹೇಳ್ಬೇಕು. ಇದು ಯಾಕೋ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ಹೇಳೋಳು ಬದುಕು ಹಾಳು ಮಾಡ್ಬೇಕಾ? ಹೇಳಿ ನೋಡೋಣ. ಅದಕ್ಕೆ ಬದುಕಲಿಕ್ಕೆ ಅವಕಾಶ ಇಲ್ಲ. ಈ ನಕ್ಷತ್ರದ ಮೇಲೆ ಬದುಕಿದೆಯಾ? ನಿಮ್ಮ ತಿಥಿಯ ವಾರದ ಮೇಲೆ ಬದುಕಿದೆಯಾ? ಪ್ರೀತಿಯ ಮೇಲೆ ಬದುಕಿದೆಯಾ? ಶ್ರಮದ ಮೇಲೆ ಬದುಕಿದೆಯಾ? ಅವರ ದುಡಿಮೆಯ ಮೇಲೆ ಬದುಕಿದೆಯಾ ಅನ್ನತಕ್ಕಂಥದನ್ನು ತೀರ್ಮಾನ ಮಾಡಬೇಕಲ್ಲ. ಹೋಗಿ ಹೇಳಿ, ನಿಮ್ಮ ಮನೆಗಳಲ್ಲಿ ಇದನ್ನು ಕಲಿಸ್ರಿ. ಭಯ ತೆಗಿರಿ, ನೀವು ಭಯ ತೆಗಿರಿ. ಮನೆ ಒಳಗಡೆ ಊಟ ಕೂತಿರ್ತೀರಿ, ಪಲ್ಲಿ ನೊಚ್ಚಿಕೊಟ್ಟಿದ್ರೆ ಅಬಾಬಾಬಾಬಾಬಾಬಾ ನಮ್ದೆಲ್ಲ ಜೀವನ ಪಾವನ ಆಯಿತು ಅಂತೀರಿ. ಅದೇ ಪಲ್ಲಿ ಹಾಲೊಳಗೆ ಬಿದ್ದರೆ ನಿಮ್ಮ ಜೀವನ ಯಾಕೆ ಪಾವನ ಆಗಬಾರ್ದು? ಇಷ್ಟು ಅಜ್ಞಾನ ಅಲ್ಲ. ಮನೆಯಿಂದ ಹೊರಗಡೆ ಹೋಗುವಾಗ ಬೆಕ್ಕು ದಾರಿ ಅಡ್ಡಕ್ಕೆ ಬಂತು ಅಂತಂದ್ರ ಕೆಟ್ಟ ಅಂತೀರಿ. ನರಿ ಬಂದ್ರ ರೊಕ್ಕ ಬಂತು ಅಂದ್ರೆ ಒಂದೊಂದು ನರಿ ಸಾಕ್ರಿ. ಆಗುತ್ತಾ? ಬೆಕ್ಕು ಬಂದ್ರ ಅನಿಷ್ಟ ಅಂತೀರಿ, ನರಿ ಬಂದ್ರ ಚಲೋ ಅಂತೀರಿ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಟೈಮ್ ನೋಡಿ ಹೋಗ್ತೀರಿ. ಮನೆಯಿಂದ ಎಲ್ಲಿಗಾರು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ಅಂತಂದ್ರೆ ಕೆಲಸ ನಿಂತೋಯ್ತು ಅಂತೀರಿ. ಮನೆಯಿಂದ ಹೊರಗೆ ಹೋಗುವಾಗ ಎಲ್ಲಿಗೆ ಹೋಗ್ತೀಯ ಅಂತ ಹೇಳಿದ್ರೆ ಕೆಲಸ ನಿಂತು ಹೋಗ್ತದೆ. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿದ ಮೇಲೆ ಕಂಡಕ್ಟರ್ ಅವ್ನು ಎಲ್ಲಿಗೆ ಅಂತ ಕೇಳ್ತಾನೆ, ಏನು ಹೇಳ್ತೀಯ? ಅಜ್ಞಾನ ಅಲ್ಲ. ಈಗಂತೂ ಬಿಡ್ರಿ, ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಕೊಟ್ಟಾರೆ, ಟೈಮ್ ಇಲ್ಲ ಏನಿಲ್ಲ, ಓಡಾಡ, ಅದ್ರ ಪ್ರಶ್ನೆ ಬೇರೆ. ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಶಿಕ್ಷಣ, ನಮ್ಮ ಬುದ್ಧಿ, ನಮ್ಮ ಬದುಕು ಈ ಮರ್ತ್ಯಲೋಕದೊಳಗಡೆ ಇರುವಷ್ಟು ದಿವಸ ಆನಂದವಾಗಿರ್ಬೇಕಷ್ಟೇ. ಇಲ್ಲದಿರುವುದನ್ನೆಲ್ಲ ಸುತ್ತಿಸ್ಕೋಬೇಡ್ರಿ, ಇಲ್ಲದಿರೋನ್ನೆಲ್ಲ ತಂದಿಟ್ಕೋಬೇಡ್ರಿ. ಕಷ್ಟಕ್ಕೆ ದೇವರು ಪರಿಹಾರನೋ ದುಡಿಮೆ ಪರಿಹಾರನೋ ವಿಚಾರ ಮಾಡಬೇಕಲ್ಲ. ಕಷ್ಟಕ್ಕೆ ದೇವರು ಪರಿಹಾರ ಆಗಿದ್ರೆ ಈ ಜಗತ್ತಿನಲ್ಲಿ ಯಾರಿಗೂ ಕಷ್ಟ ಇರೋದಿಲ್ಲ. ದೇವರಿದ್ದಾನೆ, ಆದರೆ ದೇವರು ಕಷ್ಟಕ್ಕೆ ಪರಿಹಾರ ಅಲ್ಲ. ನಮ್ಮ ಬುದ್ಧಿ, ನಮ್ಮ ಬದುಕು, ನಮ್ಮ ಶ್ರಮವೇ ಪರಿಹಾರ ಅನ್ನತಕ್ಕಂಥದ್ದು ನಮಗೆ ಅರಿವಾಗಬೇಕಾಗ್ತದೆ. ಬೆಳಗ್ಗೆ ಎದ್ದು ಹೆಣ್ಮಕ್ಳು ಮಂಥನಗಳು ಉಳಿಬೇಕಿತ್ತು ಅಂದರೆ ಬೆಳಿಗ್ಗೆ TV ಒಳಗಡೆ ಪಂಚಾಂಗ ಹೇಳೋರ ಮಾತನ್ನು ಕೇಳಲಾರ್ದಂಗೆ ಬದುಕು ಮಾಡ್ರಿ, ಭಾಳ ಚಲೋ ಜೀವನ ಇರ್ತದೆ. ಇಷ್ಟೇ ಕ್ಲೋಸ್. ಇದು ನಿಮ್ಮ ಮನೆಗಳು ಉಳಿಬೇಕಿತ್ತು, ಆ TV ಆನ್ ಮಾಡಬೇಡ್ರಿ. ಬೆಳಿಗ್ಗೆ ಎದ್ದು ನಿಮ್ಮ ಮನೆಗಳು ಉಳಿಬೇಕಿತ್ತು ಅಂದರೆ TV ಆನ್ ಮಾಡಬೇಡ್ರಿ. ನಿಮ್ಮ ಮನೆಗಳು ಉಳಿಬೇಕಿತ್ತು, ಬೆಳಗ್ಗೆ ಎದ್ದು ಬಾರ್ಕೋಲ್ ಹಾಕೊಂಡು ಹೊಲಕ್ಕೆ ಹೋಗ್ರಿ. ನಿಮ್ಮ ಮಂಥನಗಳು ಉಳಿಬೇಕಿತ್ತು, ಬೆಳಗ್ಗೆ ಎದ್ದ ಹೆಣ್ಣು ಮಕ್ಕಳು ದನದ ಕೊಟ್ಟಿಗೆ ಒಳಗೆ ಹೋಗ್ರಿ. ನಿಮ್ಮ ಮನೆತನಗಳು ಉಳಿಬೇಕಾಗಿತ್ತು, ನಿಮ್ಮಲ್ಲಿ ಹಿತ್ತಲಲ್ಲಿ ಇರ್ತಕ್ಕಂತಹ ಆ ತರಕಾರಿ ಗಿಡಗಳನ್ನು ಹಚ್ಚಿ ದಿನಕ್ಕೆ ಬೇಕಾಗಿರ್ತಕ್ಕಂಥ 100-200 ರೂಪಾಯಿ ದುಡ್ಕೊಳ್ಳೋ ಕೆಲಸ ಮಾಡ್ರಿ. ಅದನ್ನು ಬಿಟ್ಟು ಆ ಪಂಚಾಂಗ ಹೇಳುವವರ ಮಾತನ್ನು ಕೇಳಿಬಿಟ್ರೆ ಅವ್ರು ಬೆಳಗ್ಗೆ ಇಲ್ಲದ ಸಲ್ಲದ ಹೇಳ್ತಾರ. ಅವ್ರು ಏನು ಹೇಳಿಬಿಡ್ತಾರಂತಂದ್ರೆ, ಇವತ್ತು ಮಿಥುನ ರಾಶಿಯವರಿಗೆ ಬಹಳ ಕೆಟ್ಟ ದಿನಗಳಿದೆ, ಅವರಿಗೆ ಇವತ್ತು ಬಹಳ ಎಚ್ಚರದಿಂದಿರಬೇಕು, ನಿಮ್ಮನ್ನು ಬಿಟ್ಟು ಬೇರೆಯವರನ್ನ ಪ್ರೇಮಿಸುವಂಥ ಸಂಬಂಧ ಬರಬಹುದು ಅಂತ ಹೇಳಿಬಿಡ್ತಾನೆ ಕಳ್ಳಾವ. ಯಾರು? ಕುಂತಾವ. ಈ ಹೆಣ್ಮಗಳು ಅದನ್ನು ಕೇಳಿರ್ತಾಳಲ್ಲ, ನನ್ನ ಗಂಡಂದ ರಾಶಿ ಹಿಂಗೆ ಐತೆ ಅಂತೇಳಿ ಅವನ್ನ ಬೆಳಗಿನ ಸಂಜೆವರೆಗೆ ಅವ್ನು ವಾಕಿಂಗ್ ಮಾಡೋದಕ್ಕೂ ಬಿಡಲ್ಲ ಆಕೆ. ಎಷ್ಟು ಭ್ರಾಂತಿ ಇದು!
ಯಾಕೆ ನೋಡ್ತೀರಿ ಅದನ್ನ? ಬೆಳಿಗ್ಗೆ ಎದ್ದು ಆಕಳಿಗಷ್ಟು ಮೇವು ಹಾಕ್ರಿ, ಹಾಲು ಕೊಡ್ತದ. ಹೊಲಕ್ಕೆ ಹೋಗ್ಬಿಟ್ಟು ಒಂದಿಷ್ಟು ಬಿತ್ರಿ, ಹೊಲ ಏನಾರು ಕೊಡ್ತದ. ಹೊಲಕ್ಕೆ ಹೋಗಿ ಒಂದಿಷ್ಟು ಮೇವು ತಗೊಂಡು ಬರ್ರಿ, ದನಕ್ಕಷ್ಟು ಮೇವು ಆಗ್ತದ. ಇದನ್ನು ಬಿಟ್ಟು ಆ ಪಂಚಾಂಗ ಹೇಳೋರ ಮಾತುಗಳನ್ನು ಕೇಳ್ಕೋತಾ ಇಡೀ ತಲೆ ಕೆಟ್ಟು ರಾಡಿ ಆಗಿರುವಂಥ ದಿನಮಾನ ಕಾಲದಲ್ಲಿ ಇವರಿಬ್ಬರು ವಾರವೊಂದರಿಯೇ ದಿನವೊಂದರಿಯೇ ಏನೆಂದರಿಯೇ ನಿಮ್ಮ ಪೂಜಿಸಿದ ಬಳಿಕ ಅನ್ನತಕ್ಕಂಥದ್ದನ್ನು ತೀರ್ಮಾನ ಮಾಡ್ಕೊಳ್ಬೇಕು. ಅದರಲ್ಲೂ ಹೆಣ್ಮಕ್ಳು ಗಂಡು ಮಕ್ಳಿಗೆ ಭಾಳ ರೀ. ಇತ್ತೀಚೆಗಂತೂ ಅವ್ರ ಪಾಪ ಗಂಡು ಮಕ್ಕಳು ದುಡ್ದಿದ್ದು ರೊಕ್ಕಲ್ಲ ಬರೀ ಹೆಣ್ಮಕ್ಳು ಪೂಜೆಗೆ ಕೊಡೋದ್ರಿ. ದಿನಕ್ಕೊಂದು ಪೂಜೆ, ದಿನಕ್ಕೊಂದು ವ್ಯವಸ್ಥೆ, ದಿನಕ್ಕೊಂದು ಅದನ್ನು ತೊಗೊಂಬರ್ರಿ ಇದನ್ನು ತೊಗೊಂಬರ್ರಿ. ಪಾಪ ಅವು ಮದುವೆ ಮಾಡ್ಕೊಂಡಾಗ ಅವ್ರ ಮಾವ ಏನು ಒಂದು ಪ್ಯಾಂಟು ಶರ್ಟ್ ಕೊಟ್ಟಾನ, ಅದನ್ನೇ ಕೊನೆಯವ್ರಿಗೆ ಹಾಕೊಂಡು ತಿರುಗಾಡ್ತಾವ್ರಿ ಅವು. ಏನಿಲ್ಲ ಅವ್ರಿಗೆ, ಏನೇನು ಇಲ್ಲ ಅವ್ರು ಕೊನೆಯವರೆಗೂ ಸುಮ್ಮನೆ ದುಡಿಯೋದೇ ಅವರು. ಪಾಪ ಇವ್ರು ಏನು ಬೆಳಗ್ಗೆ ಒಂದು ಪೂಜೆ, ಮಧ್ಯಾಹ್ನ ಒಂದು ಪೂಜೆ, ಆ ದೇವ್ರಿಗೆ ಹೋಗೋದು, ಈ ದೇವ್ರಿಗೆ ಹೋಗೋದು, ಅಲ್ಲಿಗೆ ಹೋಗೋದು. ಇವರು 1,000 ರೂಪಾಯಿ ದುಡಿದ್ರೆ 800 ರೂಪಾಯಿ ದೇವರಿಗೆ ಕೊಡ್ತಾರೆ. ನಾನು ಹೇಳ್ತೀನಿ, 800 ರೂಪಾಯಿ ದೇವ್ರಿಗೆ ಕೊಡೋ ಬದಲು 800 ರೂಪಾಯಿ ಡಿಪಾಸಿಟ್ ಮಾಡಿರಿ, ನಿಮ್ಮ ಮಕ್ಕಳು ಶಿಕ್ಷಣಕ್ಕೆ ಬರ್ತದಂತ ನಾ ಹೇಳ್ತೀನಿ. ಇದನ್ನು ಸಾಲ ಇಲ್ಲದ ಬದುಕ್ರಿ. ಸಾಲ ಮಾಡಿ ಹಬ್ಬ ಮಾಡಬೇಕು ಅಂತೇನಿದೆ? ಸಾಲ ಮಾಡಿ ದೇವ್ರಿಗೆ ಹೋಗ್ಬೇಕು ಅಂತೇನಿದೆ? ದುಡ್ದಿದ್ದು ಹಣನ ಡಿಪಾಸಿಟ್ ಮಾಡ್ರಿ, ಎಲ್ಲ ಹಣ ಉಳಿಸ್ಕೊಡ್ರಿ, ನಿಮ್ಮ ಸುಖಕ್ಕೆ ದಾರಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹಣ ಇರುವಾಗ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳೋದೇ ದೇವರು ಕೊಟ್ಟಿರುವ ಬುದ್ಧಿ ಇರುವುದರಿಂದ ಇದನ್ನು ಬಹಳ ಎಚ್ಚರ ವಹಿಸಬೇಕು. ಇಲ್ಲ ಸಲ್ಲದ ಪೂಜೆಗಳಿಗೆ, ಇಲ್ಲ ಸಲ್ಲದ ಆಚರಣೆಗಳಿಗೆ ಇವತ್ತು ಬಹಳ ದುಡ್ಡು ಹಾಳು ಮಾಡುವಂಥ ದಿನಮಾನ ಕಾಲದಲ್ಲಿ ಇದೆಲ್ಲವೂ ಸಹ ವೈಭವ ಅಲ್ಲ. ಸುಮ್ಮನೆ ಒಂದಿಷ್ಟು ಹೂ ಇಟ್ಟಿದ್ದಾರೆ, ಒಂದಿಷ್ಟು ಬಂಗಾರ ಇಟ್ಟಿದ್ದೇನು ವೈಭವ ಅಲ್ಲ. ಇಲ್ಲೇನು ಭಾಳ ಖರ್ಚಾಗಿಲ್ಲ ನಿಮಗೆ ನೋಡೋದಕ್ಕೆ. ಭಾಳ ಅಂದ್ರೆ ಒಂದು 500,000 ರೂಪಾಯಿ ಹೂ ಹಾಕಿದ್ದೀವಿ ಅಷ್ಟೇ. ಇದೇನು ವೈಭವ ಏನ್ರಿ? ವೈಭವ ಅಲ್ಲ. ಯಾಕೆ ಹೂ ಹಾಕಿದ್ದೀರಿ ಅಂತ ಕೇಳಿದ್ರೆ ಹೂ ಮಾರವನಿಗಷ್ಟು ದುಡ್ಡು ಬಂತು ಅಂತ ತಿಳ್ಕೊಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಹೂ ಬೆಳೆದವನ್ನದೊಂದು ಪ್ರಕೃತಿ ಉಳಿತು ಅಂತ ತಿಳ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ. ಮದುವೆಗಳು ಆದರ್ಶವಾಗಿರಬೇಕು. ವೈಭವ ಇರಲಿ. ಪೆಂಡಾಲವನು ಬದುಕ್ತಾನೆ, ಅಕ್ಕಿಯವನು ಬದುಕ್ತಾನೆ, ಬಾರಿಸೋರು ಬದುಕ್ತಾರೆ, ಅಡುಗೆ ಮಾಡೋರು ಬದುಕ್ತಾರೆ, ಕಾಳು ಕಡ್ಡಿಗಳು ಬದುಕ್ತದೆ, ಹೂನವರು ಬದುಕ್ತಾರೆ. ಆದರೆ ಅಂಧಾನುಕರಣೆ ಇರಬಾರ್ದು, ಅಂಧಶ್ರದ್ಧೆ ಇರಬಾರ್ದು ಅಷ್ಟೇ. ಅಂಧಾನುಕರಣೆ ಇರಬಾರ್ದು, ಅಂಧಶ್ರದ್ಧೆ ಇರಬಾರ್ದು.